ನಮಸ್ಕಾರ. ನಾನಿವತ್ತು ಮಾಯಕೊಂಡದಲ್ಲಿದ್ದೀನಿ. ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟನ್ನು ಇವತ್ತು 3ನೇ ಬಾರಿ ಬಳಸ್ತಿದ್ದಾರೆ ನಮ್ಮ ಈರಣ್ಣ ಸರ್ ಅವರು. ನಮ್ಮ ಪ್ರಾಡಕ್ಟ್ ಬಳಸಿದ ನಂತರ ಅವರಿಗೆ ಯಾವ ಥರ ತೋಟನ ಯಾವ ಥರ ಅವರಿಗೆ ಬದಲಾವಣೆ ಕಂಡಿದೆ ಅಂತ ಅವ್ರ ಹತ್ರನೇ ನಾವು ಕೇಳೋಣ. ನಮಸ್ಕಾರ ಈರಣ್ಣ ಸರ್. ನಮಸ್ತೆ ಸರ್. ಇದು ನೀವು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಾಗಿಂದ ನಿಮಗೆ ನಿಮ್ಮ ತೋಟದ ಬಗ್ಗೆ ನಿಮಗೇನು ಅನ್ನಿಸ್ತಿದೆ? ನಾವು ಇದಕ್ಕಿಂತ ಮುಂಚೆ ಬೇರೆ ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡ್ತಿದ್ವಿ. ನಮಗೆ ಅದಕ್ಕಿಂತ ಇದು ಯೂಸ್ ಮಾಡಿದ್ಮೇಲೆ ರಿಸಲ್ಟ್ ಬಹಳ ಚೆನ್ನಾಗೈತೆ ಅಂತ ಅನಿಸ್ತು. ಹಂಗಾಗಿ ನಾವು ಇದು ಕಂಟಿನ್ಯೂಸ್ 3ನೇ ಸರಿ ಯೂಸ್ ಮಾಡಿಸ್ತಿರೋದು. ಫಸ್ಟ್ನೇ ಸರಿ ಯೂಸ್ ಮಾಡಿದಾಗ ನಮ್ಮ ಗಿಡಗಳೆಲ್ಲ ಭಾರಿ ಡಲ್ ಆಗಿದ್ವು, ಒಣಗಿದಂಗಿದ್ವು, ರೋಗ ಬಿದ್ದಂಗಿದ್ವು. ಇದು ಪ್ರಾಡಕ್ಟ್ ನ ಯೂಸ್ ಮಾಡಿದ್ಮೇಲೆ ಗಿಡಗಳೆಲ್ಲ ಬಹಳ ಚೆನ್ನಾಗಿ ಚೇತರಿಸ್ಕೊಂಡ್ವು. ಈಗ ಕಂಟಿನ್ಯೂಸ್ ಆಗಿ ಇವ್ರದೇ ಪ್ರಾಡಕ್ಟ್ ನ ನಾವು ಕಂಟಿನ್ಯೂ ಯೂಸ್ ಮಾಡ್ಬೇಕಂತ ಮಾಡಿದೀವಿ. ರಿಸಲ್ಟ್ ತುಂಬಾ ಚೆನ್ನಾಗಿದೆ. ನೀವು ಯಾವ ರೈತರಾದ್ರೂ ಇದನ್ನ ಹಿಂದು ಮುಂದೆ ಯೋಚನೆ ಮಾಡ್ದಂಗೆ ಯೂಸ್ ಮಾಡಬಹುದು ಸರ್. ಮತ್ತೆ ಇನ್ನೊಂದು, ನಿಮಗೆ ಪಕ್ಕದಲ್ಲಿ ಕೆರೆ ಇದೆ, ಇದಕ್ಕೆ ಜೋಗ್ ಏನಾರ ಬರ್ತಿತ್ತಾ? ನೀರು ತೇವಾಂಶ ಜಾಸ್ತಿ ಇತ್ತ? ತೇವಾಂಶ ಜಾಸ್ತಿ ಇತ್ತು ಹೋದ ವರ್ಷ. ಇದು ಸ್ಪ್ರೇ ಮಾಡಿದಾಗ ಮತ್ತೆ ಡ್ರಂಚ್ ಮಾಡಿದ್ರಿಂದ ಅದು ಏನು ಅಷ್ಟು ಗೊತ್ತಾಗ್ತಾ ಇಲ್ಲ. ಇದು ಇಳುವರಿ ಚೆನ್ನಾಗೇ ಬಂದತಿ ಈ ಸರಿ. ಹೋದ್ ಸರಿ ಹೋಲಿಸ್ಕೊಂಡ್ರೆ ಈ ಸರಿ ಇಳುವರಿ ಜೋಗಾಗಿದ್ರು ಚೆನ್ನಾಗ್ ಬಂದತಿ ಇಳುವರಿ. ಗಿಡಗಳು ನಮ್ಮ ಲಾಸ್ಟ್ ಇರೋ ಗಿಡಗಳು ಫಲನೇ ಬಿಡ್ತಿರ್ಲಿಲ್ಲ ನೀರು ಬಂದು ನಿಂತ್ಕೊಂಡಾಗ. ಈ ಸರಿ ಎಲ್ಲ ಫಲ ಬಿಟ್ಟತೆ. ಅಂದ್ರೆ ಇದು ಔಷಧಿದು ರಿಸಲ್ಟ್ ಚೆನ್ನಾಗಿದೆ ಅನ್ಸುತ್ತೆ ಅಂತ ನಮಗೆ. ಈಗ ಒಳ್ಳೆ ಸರ್ಟಿಫಿಕೇಶನ್ ಇದೆ ನಮ್ಮ ಪ್ರಾಡಕ್ಟ್ ಬಗ್ಗೆ. ಮತ್ತೆ ಇಲ್ಲಿರೋ ಸುತ್ತಮುತ್ತ ರೈತರಿಗೂ ನೀವು ಬಹಳಷ್ಟು ಜನ ಹೇಳಿದಿರಿ, ಬಹಳಷ್ಟು ಜನ ಯೂಸ್ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಹೌದು. ಮತ್ತಿನ್ನು ಬೇರೆ ರೈತರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಪ್ರಾಡಕ್ಟ್ ಯೂಸ್ ಮಾಡಬಹುದು ಅಂತ ಹೇಳಿದ್ನಲ್ರಿ, ಆರಾಮಾಗಿ ಏನು ತೊಂದರೆ ಇಲ್ಲ, ಬಹಳ ಚೆನ್ನಾಗೈತೆ. ಇದು ಯೂಸ್ ಮಾಡಿದ್ರೆ ಬೇರೆ ಏನು ಗೊಬ್ಬರ ಹಾಕೋ ಅವಶ್ಯಕತೆನೇ ಬರಲ್ಲ ಹೊಲಕ್ಕೆ. ಬಹಳ ಸುಲಭವಾಗಿ ಆಮೇಲೆ ಕಡಿಮೆ ಖರ್ಚೊಳಗೆ ಈ ಪ್ರಾಡಕ್ಟ್ ನ ಯೂಸ್ ಮಾಡಬಹುದು. ಮತ್ತೆ ಲೇಬರ್ ಜಾಸ್ತಿ ಯೂಸ್ ಆಗ ಅವಶ್ಯಕತೆ ಇಲ್ಲ. ಎಲ್ಲ ಮಿಷಿನ್ ಒಳಗೇನೆ ಮಾಡಿಸ್ಬಿಡ್ಬೋದು. ಖರ್ಚು ಕಡಿಮೆ, ಆದಾಯನೂ ಜಾಸ್ತಿ. ಓಕೆ, ಈರಣ್ಣ ಸರ್ ಅವ್ರು ಹೇಳಿದನ್ನ ಕೇಳಿಸ್ಕೊಂಡ್ರಿ. ಅವರ ತೋಟದಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ನಾನೊಂದ್ ಸ್ವಲ್ಪ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ದೊಡ್ಡ ಕೆರೆ ಇದೆ ಮಾಯಕೊಂಡದಿದ್ದು. ಆ ಕೆರೆ ಪಕ್ಕದ ತೋಟನೇ ಇದು. ಜೌಗ್ ನೆಲ ಇದು. ಆದ್ರೂ ನಮ್ಮ ಫಸ್ಟ್ ನಾನು ಇಲ್ಲಿ ಬಂದು ಭೇಟಿ ಕೊಟ್ಟಾಗ ಜೌಗ್ ನೆಲದಲ್ಲಿ ಇದೆಲ್ಲ ಗಿಡಗಳು ಒಣಗಿ ಬಹಳಷ್ಟು ರೋಗಗಳಿಂದ ತುತ್ತಾಗಿದ್ವು. ನಂತರ ನಾವು ಒಂದ್ಸತಿ ಸ್ಪ್ರೇ ಕೊಟ್ಟಿದೀವಿ ಇವ್ರಿಗೆ. ಬೇಸಿಗೆಯಲ್ಲಿ ಒಳ್ಳೆ ಬೇಸಿಗೆಯಲ್ಲಿ ಒಂದು ಸ್ಪ್ರೇ ಕೊಟ್ಟಿದೀವಿ. ಅದಕ್ಕೂ ಮುಂಚೆ ಒಂದು 2 ಲೀಟರ್ ಹಂಗೆ ಇವ್ರದ್ದು ಗಿಡಕ್ಕೆ ಡ್ರಂಚಿಂಗ್ ಮಾಡಿಸಿದ್ವಿ. ಮತ್ತೆ ಈ ಸರಿ ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಸರ್ರೇ ಫೋನ್ ಮಾಡಿ ನನಗೆ ಮತ್ತೆ ಡ್ರಂಚಿಂಗ್ ನಮಗೆ ಬೇಕು, ಮತ್ತೆ ನಮ್ಮ ಗಿಡಗಳೆಲ್ಲ ಬಹಳ ಚೆನ್ನಾಗಿ ಬದಲಾವಣೆ ಆಗಿದೆ ಅಂತ ಹೇಳಿದ ತಕ್ಷಣ ಮತ್ತೆ ಇವತ್ತು ನಮ್ಮ ಜೊತೆ ನಾಗರಾಜ್ ಅವರು ಕೂಡ ಅವರೇ ಸ್ಪ್ರೇ ಮಾಡಿದ್ರು. ಹಾಗೆ ಅವರೇ ಡ್ರಂಚಿಂಗು ಕೂಡ ಅವರೇ ಮಾಡಿಸ್ತಾ ಇದಾರೆ ಮಿಷಿನ್ ಅಲ್ಲಿ. ಅದು ಅವ್ರ ಅಳತೆ ಪ್ರಕಾರ ಅವರಿಗೆ ಒಳ್ಳೆ ಪ್ಲಾನಿಂಗ್ ಇದೆ. ಅದನ್ನ ನಾವು ಅವ್ರ ಕೈಲೂ ಕೂಡ ಡ್ರಂಚಿಂಗ್ ಮಾಡಿಸಬಹುದು. ಹಾಗೆ ನಮ್ಮ ಪ್ರಾಡಕ್ಟ್ ಅನ್ನ ಅತಿ ಹೆಚ್ಚು ರೈತರು ಯೂಸ್ ಮಾಡ್ರಿ ಅಂತ ಹೇಳ್ತಾ ನಮ್ಮ ಪ್ರಾಡಕ್ಟ್ ಹಾಗೂ ನಮ್ಮ ಕಂಪನಿಗೂ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ರೈತರಿಗೆ ಒಳ್ಳೆ ಉಪಯೋಗ ಆಗ್ತಿದೆ. ಮತ್ತೆ ಒಳ್ಳೆ ಇಳುವರಿ ಅಂತೂ ನಿಮ್ಗೆ 100%. ನೀವೇನು ಹೋದ ವರ್ಷ ಎಷ್ಟು ತಗೊಂಡಿದ್ರು ಅದಕ್ಕೂ ನೀವೊಂದು 40-50% ಜಾಸ್ತಿ ಇಳುವರಿ ತಗೋಬಹುದು ಅಂತ ನಾವು ನಮ್ಮ ಪ್ರಾಡಕ್ಟ್ ಇಂದ ನಿಮ್ಗೆ ಭರವಸೆನ ಕೊಡ್ತೀವಿ. ಎಲ್ರಿಗೂ ನಮಸ್ಕಾರ.